ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೀಪ್ ಶೆಟ್ಟಿಗರ್ ವ್ಲಾಗ್ಸ್. ಈ ಒಂದು ಕ್ಯೂಬ್ ಸಾಲ್ವಿಂಗ್ ಮೆಥಡ್ಸ್ನ ಎಷ್ಟು 8ನೇ ಪಾರ್ಟಿಗೆ ನಿಮಗೆಲ್ರಿಗೂ ಸ್ವಾಗತವನ್ನು ಹೇಳ್ತಾ, ಸೊ ಈ ಒಂದು 7ನೇ ಸ್ಟೆಪ್ಪನ್ನು ನಾನು ಇವತ್ತು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ಲ ಹೇಳ್ಕೊಡ್ತೇನೆ. ಇಲ್ಲಿ ತನಕ ನಿಮಗೆ 6 ಸ್ಟೆಪ್ಗಳು ಕಂಪ್ಲೀಟ್ ಆಗಿದೆ. 6 ಸ್ಟೆಪ್ಪಲ್ಲಿ ನಿಮಗೆ 4 ಸ್ಟೆಪ್ಪಲ್ಲಿ ಫಾರ್ಮುಲಾ ಯೂಸ್ ಆಗ್ತದೆ. ಸೊ ಆ 4 ಸ್ಟೆಪ್ಪಿನ ಫಾರ್ಮುಲನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಎಲ್ಲರೂ ಅದನ್ನು ತಿಳ್ಕೊಂಡಿದ್ದೀರಿ, ಹಾಗೆ ಎಲ್ಲರೂ ಅದನ್ನು ನೋಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಬೇರೆ ಬೇರೆ ಥರದ ವೀಡಿಯೋಗಳನ್ನು ನಿಮಗೆ ನಮ್ಮ ಚಾನಲಲ್ಲಿ ಹಾಕ್ತೇನೆ, ಅಪ್ಲೋಡ್ ಮಾಡ್ತೇನೆ. ಎಲ್ಲರೂ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗ್ತದೆ. ಸೊ ನಿಮ್ಮ ಸಪೋರ್ಟ್ನಿಂದನೇ ನಾವು ಸ್ವಲ್ಪ ಬೇರೆ ಬೇರೆ ವೀಡಿಯೋಗಳನ್ನು ಮಾಡೋಕ್ಕೂ ನಮಗೆ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು. ಸೊ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರ ಹತ್ರನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ, ಚಾನಲ್ನ ಹೀಗೆ ಬೆಳೆಸಿ ಅಂತ ಹೇಳ್ತಾ, ಸೊ ಬನ್ನಿ ನಾವು ಇನ್ನೀಗ ಮುಂದಿನ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ 7. ಈ 7ನೇ ಸ್ಟೆಪ್ಪಲ್ಲಿ ನಿಮಗೆ ಫೈನಲ್ಲು 1-2 ಸ್ಟೆಪ್ ಇದೆ ಅಷ್ಟೇ, ಅಂದರೆ 7 ಮತ್ತು 8 ಇದಿಷ್ಟು ಸ್ಟೆಪ್ ಮಾಡಿದರೆ ಈ ಒಂದು ಕ್ಯೂಬ್ ಬಂದು ಕಂಪ್ಲೀಟ್ ಆಗ್ತದೆ. ಬನ್ನಿ ಇವಾಗ ನಾವು 7ನೇ ಸ್ಟೆಪ್ಪಲ್ಲಿ ಏನೇನು ಇರ್ತದೆ ಅಂತ ನೋಡೋಣ. ಎಸ್ ಫ್ರೆಂಡ್ಸ್, ಇವಾಗ ಈ ಒಂದು ಯೆಲ್ಲೋ ಕಲರ್ ಲೇಯರು ಫಿಲ್ ಆಗಿದೆ. ಇವಾಗ ನಮಗೆ ಬಂದಿರೋದು ಈ ಒಂದು ಲೇಯರ್ನ ಕಂಪ್ಲೀಟ್ ಮಾಡುವಂಥದ್ದು. ಸೊ ನಿಮಗೆ ಕೆಲವೊಂದು ಟೈಮ್ ಈ ಲೇಯರ್ ಕಂಪ್ಲೀಟ್ ಮಾಡುವಾಗ ಈ ಲೇಯರು ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಇದರಲ್ಲಿ ಯಾವುದಾದ್ರು ಒಂದು ಲೇಯರು ಫುಲ್ ಆಗ್ತದೆ ಕೆಲವೊಂದು ಟೈಮ್ ಅಷ್ಟೇ ಮಾತ್ರ, ಬಟ್ ಕೆಲವೊಂದು ಟೈಮ್ ಫಿಲ್ ಆಗೋದಿಲ್ಲ. ಸೊ ಆ ರೀತಿ ಫಿಲ್ ಆಗದೆ ಇದ್ದರೆ ನಾನು ನಿಮಗೆ ಈ 7 ಸ್ಟೆಪ್ಪನ್ನು ಹೇಳ್ಕೊಡ್ತೇನೆ. ಸೊ ಒಂದು ವೇಳೆ ಈ ಲೇಯರ್ ಫಿಲ್ ಆದಿದ್ದರೆ ನಿಮಗೆ ಈ 7 ಸ್ಟೆಪ್ಪು ಯೂಸ್ ಆಗೋದಿಲ್ಲ. ಸೊ ಡೈರೆಕ್ಟಾಗಿ ನೀವು 8ನೇ ಸ್ಟೆಪ್ಪಿಗೆ ಹೋಗ್ಬೋದು. ಇದು ನಿಮಗೆ ಒಂದು ವೇಳೆ ಯಾವುದಾದ್ರೂ ಒಂದು ಕಲರು ಫುಲ್ ಆದಿದ್ದರೆ ಮಾತ್ರ, ಬ್ಲೂ, ಗ್ರೀನು, ಆರೆಂಜು ಯಾವುದಾದ್ರು ಒಂದು ಕಲರ್ ಫಿಲ್ ಆದಿದ್ದರೆ ಮಾತ್ರ ನಿಮಗೆ ಡೈರೆಕ್ಟಾಗಿ 8ನೇ ಸ್ಟೆಪ್ಪಿಗೆ ಹೋಗ್ಬೋದು. ಇಲ್ಲಾಂದರೆ 7ನೇ ಸ್ಟೆಪ್ಪನ್ನೇ ಕ್ಲಿಯರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಬನ್ನಿ ಇವಾಗ ನಾವು 7ನೇ ಸ್ಟೆಪ್ಪನ್ನು ಕಲಿಯೋಣ. ಎಸ್ ನೋಡಿ, ಇವಾಗ ಈ ರೀತಿಯಾಗಿ ಇದೆಯಲ್ಲ ಈ ಒಂದು ಕಲರು, ಇಲ್ಲಿಗ ಇದಿಷ್ಟು ಬ್ಲೂ ಕಲರ್ ಆಗಿದೆ. ಸೊ ಇದೆರಡು ಕಲರ್ ಮಾತ್ರ ನಿಮಗೆ ಬ್ಲೂ ಕಲರ್ ಇದೆ, ಮಿಡ್ಲಲ್ಲಿ ನಿಮಗೆ ಯೆಲ್ಲೋ ಕಲರ್ ಇದೆ. ಸೊ ಈ ಥರ ಇದ್ದಾವಾಗ ನೀವು ಏನು ಮಾಡಬೇಕಂದ್ರೆ, ಈ ಒಂದು ಕ್ಯೂಬನ್ನು ಮೇಲ್ಗಡೆದು ಟಾಪನ್ನು ಈ ರೀತಿ ತಿರ್ಸ್ಬಿಟ್ಟು 180 ಡಿಗ್ರಿಗೆ ತಿರ್ಸ್ಬಿಟ್ಟು ಈ ಕಲರ್ನ ನೀವು ಇಲ್ಲಿಗೆ ಬ್ಯಾಕ್ ಸೈಡಿಗೆ ಕೊಂಡೋಗ್ಬೇಕಾಗತ್ತೆ, ಆಯಿತಾ. ಸೊ ಈ ರೀತಿ ಇರಬೇಕು. ಇಲ್ಲಿ ಏನು ಕಲರ್ ಇರ್ಬಾರ್ದು, ಇದೇ ರೀತಿ ಇರಬೇಕು. ಸೊ ಇದೆರಡು ನಿಮಗೆ ಬ್ಯಾಕ್ ಸೈಡ್ ಇಟ್ಕೋಬೇಕು. ಎಕ್ಸಾಕ್ಟ್ ನಿಮ್ಮ ಫ್ರಂಟಿಂದ ಬ್ಯಾಕ್ ಸೈಡೇ ಇರಬೇಕು ಇದೆರಡು ಕಲರು. ಸೊ ಈ ರೀತಿ ಇದ್ದಾವಾಗ ನಿಮಗೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ R ಮೈನಸ್ ಎಫ್, ಆಯಿತಾ, ಎಫ್ ಅಗೈನ್ R ಮೈನಸ್ ಆಮೇಲೆ ಬ್ಯಾಕ್ ಇದೆಯಲ್ಲ ಬಿ 180 ಆಮೇಲೆ ಬಿ 180 ಆದಮೇಲೆ ಅಗೈನ್ ಆರ್ ಎಫ್ ಮೈನಸ್ ಬಿ 180 R 180 ಟಿ ಮೈನಸ್. ನೋಡಿ ಇವಾಗ ಈ ರೀತಿ ಕಂಪ್ಲೀಟ್ ಆಗಿದೆ, ಇಲ್ಲಿ ಒಂದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಿಮಗೆ ಇದನ್ನು ನಾನು ಟಾಪನ್ನು ತಿರ್ಸ್ತೇನೆ. ನೋಡಿ, ಈ ಲೇಯರ್ ಕಂಪ್ಲೀಟ್ ಆಯಿತು, ಈ ಲೇಯರ್ ಕಂಪ್ಲೀಟ್ ಆಯಿತು, ಈ ಲೇಯರು ಕಂಪ್ಲೀಟ್ ಆಯಿತು, ಈ ಲೇಯರು ಕಂಪ್ಲೀಟ್ ಆಯಿತು, ಈ ಲೇಯರ್ ಕಂಪ್ಲೀಟು, ಈ ಲೇಯರ್ ಕಂಪ್ಲೀಟು. ಸೊ ಇವಾಗ ಹೇಳಿ, ಸೊ ಈ ರೂಬಿ ಕ್ಯೂಬಲ್ಲಿ ಎಲ್ಲ ಪಾರ್ಟ್ಗಳು ಕಂಪ್ಲೀಟ್ ಆಯಿತು ನಿಮಗೆ 7ನೇ ಸ್ಟೆಪ್ಪಲ್ಲೇ. ಸೊ 8ನೇ ಸ್ಟೆಪ್ಪಿಗೆ ನಿಮಗೆ ಹೋಗಬೇಕಾಗಿ ಇರೋದಿಲ್ಲ. ಸೊ ಆಯಿತಾ, 7ನೇ ಸ್ಟೆಪ್ಪಲ್ಲೇ ನಿಮಗೆ ಈ ಒಂದು ಕ್ಯೂಬ್ ಕಂಪ್ಲೀಟ್ ಆಗಿರೋದ್ರಿಂದ ನಿಮಗೆ 8ನೇ ಸ್ಟೆಪ್ಪಿಗೆ ಹೋಗಬೇಕಂತ ಇರೋದಿಲ್ಲ. ಒಂದು ವೇಳೆ ನಿಮಗೆ 7ನೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿಲ್ಲ, ಗೊತ್ತಾಯ್ತಾ, 7ನೇ ಸ್ಟೆಪ್ಪಲ್ಲಿ ನಿಮ್ಗೆ ಈಗ ಕ್ಯೂಬ್ ಕಂಪ್ಲೀಟ್ ಆಗಲಿಲ್ಲ, ಅರ್ಧ ಆಯಿತು. ಒಂದು ಸೈಡ್ ಒಂದು ಏನು ಇದಿದೆ, ಒಂದು ಸೈಡ್ ಮಾತ್ರ ನಿಮಗೆ ಯಾವ್ದಾದ್ರು ಒಂದು ಕಲರ್ ಮಾತ್ರ ನಿಮಗೆ ಫುಲ್ ಆಯಿತು, ಮತ್ತು ಉಳಿದಿದ್ದು ಯಾವುದು ಫುಲ್ ಆಗಿಲ್ಲ ಅಂತ ಇದ್ದ ಪಕ್ಷದಲ್ಲಿ ನಾನು ನಿಮಗೆ 8ನೇ ಸ್ಟೆಪ್ಪಿದು ಫಾರ್ಮುಲನ ನಾನು ನಿಮ್ಗೆ ಇದೇ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಆ ಒಂದು ನೀವು ಫಾರ್ಮುಲನ ನೀವು 8ನೇ ಸ್ಟೆಪ್ಪಲ್ಲಿ ನೀವು ಯೂಸ್ ಮಾಡ್ಕೋಬೋದು, ಆಯಿತಾ. ಸೊ ಅದೊಂದು ಫಾರ್ಮುಲಾ ಯಾವುದಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲೇ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಒಂದು ಕ್ಯೂಬನ್ನು ಸಾಲ್ವ್ ಮಾಡೋದು. ಇಲ್ಲಿ ತನಕ ನೀವು ಏನು ಸ್ಟೆಪ್ಗಳನ್ನು ಕಲ್ತ್ಕೊ ಬಂದಿದ್ದೀರ ಫಾರ್ಮುಲಾಗಳನ್ನು, ಸೊ ಆ ಸ್ಟೆಪ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಈ ಕ್ಯೂಬನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆದಷ್ಟು ಬೇಗ, ಹೆಚ್ಚಂದರೆ ನೀವು 1 ನಿಮಿಷ 2 ನಿಮಿಷದ ಒಳಗಡೆ ನೀವು ಈ ಕ್ಯೂಬನ್ನು ಸಾಲ್ವ್ ಮಾಡ್ಬೋದು. ನೀವು ಕರೆಕ್ಟಾಗಿ ಫಾರ್ಮುಲಾನ ನೀವು ಕಲ್ತ್ಕೊಂಡಿದ್ರೆ
ಬೈ ಹಾರ್ಟ್ ಮಾಡ್ಕೊಂಡಿದ್ದರೆ ನಿಮಗೆ 1 ನಿಮಿಷದಲ್ಲೇ ಈ ಒಂದು ಕ್ಯೂಬನ್ನು ನೀವು ಸಾಲ್ವ್ ಮಾಡ್ಬೋದು. ಇನ್ನಿವಾಗ ನಾವು ಉಳಿದಿರೋದು ಕೊನೆ ಸ್ಟೆಪ್ಪು, 8ನೇ ಸ್ಟೆಪ್ಪು. ಬಟ್ ನಮ್ಗದು ಯೂಸ್ ಆಗ್ತಾಯಿಲ್ಲ. ಬಟ್ ಏನಂದರೆ ಕೆಲವೊಂದು ಟೈಮು ನಿಮಗೆ ಫುಲ್ ಆಗದೆ ಇರೋದ್ರಿಂದ ಅದನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಡೌಟ್ಸ್ ಇರುತ್ತೆ. ಸೊ ಆ ಒಂದು ಇದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ, ಇದನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು. ಅಂದರೆ ಈಗ ಲಾಸ್ಟ್ 8ನೇ ಸ್ಟೆಪ್ಪಿಗೆ ಬಂದರೆ 7ನೇ ಸ್ಟೆಪ್ಪಲ್ಲಿ ನಮ್ಮದು ಕಂಪ್ಲೀಟ್ ಆಗಿಲ್ಲ ಅಂದರೆ 8ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅನ್ನೋದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಅಲ್ಲಿ ತನಕ ಹೀಗೆ ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ. ಸೊ ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಟಾಟಾ, ಗುಡ್ ನೈಟ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಸೊ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಎಲ್ರಿಗೂ ಶೇರ್ ಮಾಡ್ತಾ, ಲೈಕ್ ಮಾಡ್ತಾಯಿರಿ. ಬಾಯ್ 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 ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ಎಲ್ಲರನ್ನ ಭೇಟಿ ಆಗ್ತೇನೆ. ಅಲ್ಲಿ ತನಕ ಹೀಗೆ ಇರಿ.